ಹಬ್ಬದ ದಿನ ಇದೊಂದು ತಪ್ಪು ಮಾಡಬೇಡಿ, ಜೀವನ ಪೂರ್ತಿ ಕಷ್ಟವು ಕಾಡುತ್ತದೆ. ನಾಳೆಯೇ ಗಣೇಶ ಹಬ್ಬವಿದೆ. ಈ ದಿನ ಗಣೇಶನನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಆದರೆ ಈ ಹಬ್ಬದ ದಿನ ತಪ್ಪುಗಳನ್ನು ಮಾಡುವುದು ವಿಘ್ನ ನಿವಾರಕನ ಕೋಪಕ್ಕೆ ಕಾರಣವಾಗುತ್ತದೆ. ಆ ತಪ್ಪುಗಳೇನು ಎಂಬುದು ಇಲ್ಲಿದೆ. ಗಣೇಶ ಚತುರ್ಥಿ ಹಬ್ಬ ಸಮೀಪಿಸುತ್ತಿದ್ದಂತೆ ದೇಶಾದ್ಯಂತ ಭಕ್ತರು ಅದ್ದೂರಿ ಆಚರಣೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಈ ವರ್ಷ ಗಣೇಶ ಚತುರ್ಥಿ ಹಬ್ಬವನ್ನು ಸೆಪ್ಟೆಂಬರ್ 7ರಂದು ಆಚರಿಸಲಾಗುತ್ತಿದೆ. ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಈ ದಿನ ಗಣೇಶನ ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ. ಸದ್ಯ ಇಡೀ ದೇಶವೇ ಹಬ್ಬದ ಸಂಭ್ರಮದಲ್ಲಿದ್ದು, ಗಣೇಶನ ಸ್ವಾಗತ ಮಾಡಲು ಖುಷಿಯಿಂದ ಕಾಯುತ್ತಿದ್ದಾರೆ. ಈ ದಿನ ಗಣೇಶನಿಗೆ ವಿಶೇಷ ನೈವೇದ್ಯ ಮಾಡಲಾಗುತ್ತದೆ. ಅಲ್ಲದೆ ಷೋಡಶೋಪಚಾರ ಸಹ ಈ ದಿನ ಮಾಡಲಾಗುತ್ತದೆ. ಇನ್ನು ಗಣೇಶನ ಪೂಜೆ ಮಾಡುವುದು ಬಹಳ ಕಷ್ಟದ ಕೆಲಸ. ಒಂದು ಸಣ್ಣ ತಪ್ಪು ಸಹ ಈ ದಿನ ಆಗಬಾರದು ಎನ್ನುವ ನಿಯಮವಿದೆ. ಗಣೇಶನ ಪೂಜೆಯ ವಿಚಾರದಲ್ಲಿ ನಾವು ಮಾಡುವ ತಪ್ಪುಗಳು ಜೀವನದಲ್ಲಿ ಕಷ್ಟಗಳನ್ನು ಹೆಚ್ಚಿಸುತ್ತದೆ. ಹಾಗಾದರೆ ಗಣೇಶ ಹಬ್ಬದ ದಿನ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದು ಇಲ್ಲಿದೆ. ಈ ಹೂವುಗಳನ್ನು ಅರ್ಪಿಸಬಾರದು. ಗಣೇಶನ ಪೂಜೆಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೆಲವು ಹೂಗಳನ್ನು ಅರ್ಪಿಸಬಾರದು ಎನ್ನಲಾಗುತ್ತದೆ. ನಂಬಿಕೆಯ ಪ್ರಕಾರ ಭಕ್ತರು ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಬಿಳಿ ಬಟ್ಟೆ, ಬಿಳಿ ಹೂವುಗಳು, ಬಿಳಿ ಶ್ರೀಗಂಧ ಇಂತಹ ವಸ್ತುಗಳನ್ನು ಅರ್ಪಿಸಬಾರದು. ಇದರಿಂದ ಗಣೇಶನಿಗೆ ಕೋಪ ಬರುತ್ತದೆ. ಗಣೇಶನ ಕೋಪಕ್ಕೆ ಒಮ್ಮೆ ತುತ್ತಾದರೆ ಒಂದಲ್ಲ ಒಂದು ಸಂಕಷ್ಟ ಬರುತ್ತದೆ. ಮಾಡುವ ಪ್ರತಿ ಕೆಲಸದಲ್ಲೂ ಅಡೆತಡೆಗಳು ಎದುರಾಗುತ್ತವೆ ಎಂದು ನಂಬಿಕೆ ಇದೆ. ಎಣಿಸಿ ಗರಿಕೆ ಹಾಕಿ. ಎಲ್ಲರಿಗೂ ಗೊತ್ತಿರುವಂತೆ ಗಣೇಶನಿಗೆ ಗರಿಕೆ ಎಂದರೆ ಬಹಳ ಇಷ್ಟ. ಹಾಗಾಗಿ ಹಬ್ಬದ ದಿನ ಸಾಮಾನ್ಯವಾಗಿ 11, 21 ಅಥವಾ 51 ಗರಿಕೆಯನ್ನು ಅರ್ಪಣೆ ಮಾಡಲಾಗುತ್ತದೆ. ಈ ದಿನ ಸಹ ಗರಿಕೆ ಹಾಕುವಾಗ ಸರಿಯಾಗಿ ಎಣಿಸಿ ಹಾಕಿ. ಗಣೇಶನಿಗೆ ಇಷ್ಟವಾಗುವ ಸಂಖ್ಯೆಗಳಷ್ಟು ಗರಿಕೆಯನ್ನು ಹಾಕುವುದರಿಂದ ಅನೇಕ ಒಳ್ಳೆಯ ಫಲಗಳು ಸಿಗುತ್ತದೆ ಎನ್ನಲಾಗುತ್ತದೆ. ಆಹಾರದಲ್ಲಿ ಎಚ್ಚರಿಕೆ ಇರಲಿ. ಗಣೇಶ ಚತುರ್ಥಿಯ ದಿನದಂದು ನಿಮ್ಮ ಮನೆಯಲ್ಲಿ ನೈವೇದ್ಯ ಅಡುಗೆ ಮಾಡುತ್ತಿರಲಿ ಅಥವಾ ಇಲ್ಲದಿರಲಿ, ಈರುಳ್ಳಿ, ಬೆಳ್ಳುಳ್ಳಿಯನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಈ ದಿನ ಮಾಂಸವನ್ನು ತಪ್ಪಿಸಿ. ಶ್ರಾವಣ ಮುಗಿಯುತ್ತಿದ್ದಂತೆ ಹಲವರು ಸಂತಸದಿಂದ ಮಾಂಸಾಹಾರ ಸೇವಿಸಲು ಆರಂಭಿಸುತ್ತಾರೆ. ಆದರೆ ಗಣೇಶ ಚತುರ್ಥಿಯ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡಬಾರದು. ಇದರಿಂದ ನಿಮ್ಮ ವ್ರತ ಭಂಗವಾಗುತ್ತದೆ. ಇದು ಗಣೇಶನ ಕೋಪಕ್ಕೆ ಸಹ ಕಾರಣವಾಗುತ್ತದೆ. ಈ ತಪ್ಪನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಬಟ್ಟೆಗಳ ಬಗ್ಗೆ ಗಮನವಿರಲಿ. ಪೂಜೆಯ ಸಮಯದಲ್ಲಿ ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಎನ್ನುವ ಮತ್ತೊಂದು ಮುಖ್ಯವಾದ ನಿಯಮವಿದೆ. ಏಕೆಂದರೆ ಶನಿದೇವರ ಪೂಜೆಯಲ್ಲಿ ಮಾತ್ರ ಈ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಎನ್ನಲಾಗುತ್ತದೆ. ಒಂದೇ ಮನೆಯಲ್ಲಿ 2 ಗಣೇಶ ಮೂರ್ತಿಗಳು ಇರಬಾರದು. ಹಾಗಾಗಿ ಹಳೆಯ ದೇವರ ವಿಗ್ರಹ ಅದನ್ನು ನೀರಲ್ಲಿ ಮುಳುಗಿಸಿ ನಂತರ ಹೊಸ ವಿಗ್ರಹವನ್ನು ತಂದರೆ ಬಹಳ ಉತ್ತಮ. ಗಣೇಶನ ಪೂಜೆಯ ಸಮಯದಲ್ಲಿ ಅಕ್ಷತೆಯನ್ನು ಬಳಸಲಾಗುತ್ತದೆ. ಇದಕ್ಕೆ ಬಳಸುವ ಅಕ್ಕಿ ಅಪ್ಪಿತಪ್ಪಿಯೂ ಕಟ್ಟಾಗಿರಬಾರದು. ಪೂರ್ತಿ ಅಕ್ಕಿ ಕಾಳನ್ನು ನೀವು ಅಕ್ಷತೆಯಲ್ಲಿ ಬಳಸಬೇಕು. ಅಲ್ಲದೆ ಆಹಾರ ತಯಾರಿಸುವಾಗ ಸಹ ಅಕ್ಕಿಯ ಕಾಳು ಒಡೆದಿರದಂತೆ ನೋಡಿಕೊಂಡರೆ ಬಹಳ ಉತ್ತಮ. ಯಾವುದೇ ಕಾರಣಕ್ಕೂ ತುಳಸಿಯನ್ನು ಗಣೇಶನಿಗೆ ಅರ್ಪಣೆ ಮಾಡಬಾರದು. ತುಳಸಿಯನ್ನು ಯಾವಾಗಲೂ ವಿಷ್ಣುವಿಗೆ ಅರ್ಪಿಸಬೇಕು. ಹಾಗೆಯೇ ಬಿಲ್ವಪತ್ರೆಯನ್ನು ಸಹ ಗಣೇಶನಿಗೆ ಅರ್ಪಣೆ ಮಾಡದೆ ಶಿವನಿಗೆ ಅರ್ಪಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.